ಏನಿಲ್ಲ. ಸುಭದ್ರವಾದ ಸಿದ್ದರಾಮಣ್ಣ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸರ್ಕಾರನ ಮಾಡ್ತಾ ಇದ್ದಾರೆ. ಆ ಸರ್ಕಾರನ ಏನಾದ್ರೂ ಮಾಡಿ ವಿಫಲಗೊಳಿಸ್ಬೇಕು, ಸರ್ಕಾರನ ತೆಗಿಬೇಕು ಅಂತಕ್ಕಂಥದ್ದು ಅವರ ಮುನ್ಸೂಚನೆ. ಏನಾದ್ರೂ ಯಾವ ವಾಮಾರ್ಗದಲ್ಲಿ ಹಿಡಿಬಹುದು ಅಂತ. ಈಗ ಮೂಡಾದಲ್ಲಿ ನಾನೊಂದು ಚಾಲೆಂಜ್ ತಗೋತೀನಿ. ಸಿದ್ದರಾಮಯ್ಯನವ್ರದ್ದು ಆ ಮೂಡಾದಲ್ಲಿ ಒಂದೇ ಒಂದು ಪೈಸದ್ದು ಒಂದು ಚೂಜಿ ಮನೆ ಒಟ್ಟು ಸಿದ್ದರಾಮಣ್ಣ ತಪ್ಪಿದ್ರೆ ಅವ್ರು ಹೇಳಿದ ಶಿಕ್ಷೆ ಗುರಿಯಾತೀನಿ ನಾನು. ಬಿಜೆಪಿ ಹೇಳಿದ ಶಿಕ್ಷೆ ಗುರಿಯಾತೀನಿ ನಾನು. ಅದರಲ್ಲಿ ನಾ 2 ದಿವಸ ಓದಿದ್ದೀನಿ ಆ ಡಾಕ್ಯುಮೆಂಟ್ಸ್ ಅನ್ನ. ಒಂದೇ ಒಂದು ಚೂರ ಬೇಕಾದ್ರೆ ನೀವು ಹೇಳಿದ್ರೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದಾವೆ. ಒಂದೇ ಒಂದು ಚೂರು ಅವ್ರದ್ದು ಆಪಾದನೆ ಇಲ್ಲ. ಗೊತ್ತಾಯ್ತಾ? ಇದರಲ್ಲಿ ಯಾವುದು ಇದಿದೆಯಲ್ಲ ನಿಗಮ, ವಾಲ್ಮೀಕಿ ನಿಗಮವನ್ನ ನಾವು ಸಮರ್ಥನೆ ಮಾಡೋದಿಲ್ಲ. ಯಾವುದೇ ಕಾರಣದಿಂದಲೂ ಸಮರ್ಥನೆ ಮಾಡೋದಿಲ್ಲ. ಅದು ಅನ್ಯಾಯ ಆಗಿದೆ. ಆದರೆ ಯಾರು ಮಾಡಿದ್ದಾರೆ, ಯಾರು ಅದಕ್ಕೆ ಕಾರಣಕರ್ತರು ಯಾರು? ಒಂದ್ ಸರ್ಕಾರ, ಒಂದ್ ಮನೆ ಅಂತ ಇದ್ಮೇಲೆ ಎಲ್ಲ ತಪ್ಪುಗಳು ಯಾರಿಂದಲೂ ಆಗಿರುತ್ತೆ. ಸಿದ್ದರಾಮಯ್ಯನವರು ಅದಕ್ಕೆ ಜವಾಬ್ದಾರಿನ? ಈಗ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮಂತ್ರಿ ಈಗಾಗಲೇ ರಾಜೀನಾಮೆ ಕೊಟ್ಟಾಗಿದೆ. ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಮಾಡಿದ್ದಾರೆ. ಅವ್ರು ನಿರ್ಬಂಧಿಸಿ ಸರ್ಕಾರ ಏನ್ ಮಾಡುತ್ತೆ? ಸರ್ಕಾರ ದಿವಸ ಹೋಗಿ ಎಲ್ಲ ಇದ್ರಲ್ಲೂ ಕ್ಯಾಶ್ ಬುಕ್ ನೋಡಕ್ಕಾಗುತ್ತಾ? ಎಲೆಕ್ಷನ್ ಟೈಮಲ್ಲಿ ಅವ್ರು ಮಾಡಿದ್ದಾರೆ, ಕುತಂತ್ರ ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ದುಡ್ಡನ್ನ ಹೊಡೆದಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಧಿಕಾರಿಗಳು. ಅದ್ರಲ್ಲಿ ಮಂತ್ರಿ ಕುಮ್ಮಕ್ಕು ಇಲ್ಲ ಅಂತ ಹೇಳಿ ಮಂತ್ರಿಗಳು ಸಾರಿ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಈ ವಿಚಾರ, ಕೆಲವು ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವು ಇದರಲ್ಲಿ ಯಾವುದು ಸಿದ್ದರಾಮಣ್ಣಂದು ಒಂದೇ ಒಂದು ಪೈಸೆ ತಪ್ಪಿಲ್ಲ. ಇವರು ನಾಟಕ ಮಾಡ್ಕೊಂಡು ಈ ಆಪಾದನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು ನಾಟಕ ನಡೆಯೋದಿಲ್ಲ. ಇದೇನಾದ್ರೂ ಜೇನಿನ ಗುಡಿಗೆ ಕೈಯ ಕಲ್ಲೊಡ್ದಂಗ ಆಗತ್ತೆ ತಿಳ್ಕೊಳ್ಳಿ. ಬಿಜೆಪಿಯವರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮುನ್ಸೂಚನೆ ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಈ ವಾಮಮಾರ್ಗಕ್ಕೆ ಇಳಿದದ್ದೇ ಆದ್ರೆ ಇವತ್ತು ಏನು ಕರ್ನಾಟಕ ರಾಜ್ಯದ ಜನ ಇದ್ದಾರೆ ಯಾವ ರೀತಿ ದಂಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನ ನೋಡ್ಬೇಕು. ಅದಕ್ಕೋಸ್ಕರ ಇಂಥ ಸಾಹಸ ಕೈ ಹಾಕ್ಬೇಡಿ. ನೀವು ಕೇಂದ್ರ ಸರ್ಕಾರದಲ್ಲಿ ₹1 ಬಜೆಟ್ ಅಲ್ಲಿ ದುಡ್ಡು ಕೊಡಕ್ ಯೋಗ್ಯತೆ ಅಲ್ಲ ನಿಮ್ಗೆ. ಕರ್ನಾಟಕ ರಾಜ್ಯಕ್ಕೆ ನೀವು ಎಲ್ಲಾನು ಮಾಡ್ಬೇಕು, ಎಲ್ಲ ರೀತಿ ಬರ್ಬೇಕು. ಏನ್ ಮಾಡಿದಿರಿ ನೀವು ಕರ್ನಾಟಕ ರಾಜ್ಯಕ್ಕೆ? ಈ ರೀತಿ ಬೇಡ. ಅದನ್ನೆಲ್ಲ ಮುಂದೆ ಹೇಳ್ತೀವಿ ನಾವು. ಬಿಜೆಪಿ ಏನ್ ಮಾಡಿದೆ ಈ ರಾಜ್ಯಕ್ಕೆ ಅನ್ಯಾಯನ ಅಂತ ಹೇಳಿ. ನಮ್ GST ತಗೊಂಡೋಗಿ, ನಮ್ ತೆರಿಗೆ ತಗೊಂಡೋಗಿ 4,53,000 ಕೋಟಿ ಈ ಸರಿ ಹೋಗಿರೋದು ಅವ್ರಿಗೆ ತೆರಿಗೆ. GST ನಲ್ಲಿ ಪ್ರತಿಯೊಂದು ತೆರಿಗೆ ಹೋಗಿರ್ತಕ್ಕಂಥದ್ದು. ನಮಗೆ ರಿಟರ್ನ್ ಕೊಟ್ಟಿರೋದು 56,000 ಕೋಟಿ. ಇನ್ನು ಬಾಕಿ ದುಡ್ಡು ಕರ್ನಾಟಕಕ್ಕೆ ಯಾವ ರೀತಿ ಮೋಸ ಆಗ್ತಾ ಇದೆ, ಆ ಮೋಸನ ತಿಳಿ ಹೇಳ್ಬೇಕು. ಇದಕ್ಕೆಲ್ಲ ಹೋರಾಟನ ಸಿದ್ಧತೆ ಮಾಡ್ಕೊಂಡಿದೀವಿ.